ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊಳಕೆ ಹುರುಳಿಕಾಳು ಉತ್ಕನ ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಮೊಳಕೆ ಹುರುಳಿಕಾಳು 1 ಪಾವನ್ನ ನೆನೆಸಿ ಅದರಲ್ಲಿ 1/4 ಪಾವನ್ನ ತೊಗೊಂಡಿದ್ದೀನಿ. ಮೊಳಕೆ ಹುರುಳಿಕಾಳನ್ನ ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಮೊಳಕೆ ಹುರುಳಿಕಾಳನ್ನ ಒಂದ್ಸರಿ ನೀಟಾಗಿ ವಾಶ್ ಮಾಡಿ ತಗೋಬೇಕು. ನೀರನ್ನು ಹಾಕಿ ನಮಗೆ ಸಾರು ಎಷ್ಟು ಬೇಕು ಕಟ್ಟು ಹಾಗೆ ನೀರನ್ನು ಹಾಕಿಬಿಟ್ಟು 3 ವಿಷಲ್ಲು ಕೂಗಿಸ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಕೂಗಿಸ್ಕೊತೀನಿ. ಇಲ್ಲಿ 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಈರುಳ್ಳಿಯನ್ನು ಸಾಂಬಾರಿಗೆ ರುಬ್ಬಲಿಕ್ಕೆ ಮತ್ತು ಅರ್ಧವನ್ನು ಕಾಳು ಒಗ್ಗರಣೆಗೆ ಉಪಯೋಗಿಸ್ತಾ ಇದ್ದೀನಿ. ಈರುಳ್ಳಿ ಹಚ್ಚಿ ಬೆಳ್ಳುಳ್ಳಿನ ಬಿಡಿಸಿ ರೆಡಿಯಾಗಿದೆ. ಇವಾಗ ಇದನ್ನು ಹುರ್ಕೊಳ್ಳೋಣ. ಇಲ್ಲಿ ಹುರಿಲಿಕ್ಕೆ ಫಸ್ಟು ಮೆಣಸಿನ್ಕಾಯಿನ ಒಂದು 6 ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಿದೆ ಇದು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಈಗ 1½ ಸ್ಪೂನ್ನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಎರಡು ಟೇಬಲ್ ಸ್ಪೂನು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹುಣಸೆ ಹಣ್ಣನ್ನು ತೊಳೆದು ಹಾಕ್ತಾ ಇದ್ದೀನಿ. ಕಾಳನ್ನು ಬಸಾಕನ ಇವಾಗ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ. ನಾನು ರುಬ್ಬಲಿಕ್ಕೆ ಇಲ್ಲಿ ಮೊಳಕೆ ಹುರುಳಿಕಾಳು ಕಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ನೀರನ್ನು ಯೂಸ್ ಮಾಡಲ್ಲ, ಏಕೆಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇಷ್ಟು ಕಟ್ಟು ಬಂದಿದೆ. ಇದರಲ್ಲಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ ರುಬ್ಬಲಿಕ್ಕೆ ಮಿಕ್ಸಿನಲ್ಲಿ. ಕಟ್ಟು ಇವಾಗ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ 1/4 ಸ್ಪೂನ್ನಷ್ಟು ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರುಬ್ಬಲಿಕ್ಕೆ. ಇದಾಗಿದೆ. ಇವಾಗ ಕಾಳು ಒಗ್ಗರಣೆ ಮಾಡಿಬಿಡೋಣ.
ಎಣ್ಣೆ ಬಿಸಿಯಾಗಿದೆ. ಇವಾಗ ಸಾಸಿವೆನ ಹಾಕ್ತಾಯಿದ್ದೀನಿ. ಮೆಣಸಿನಕಾಯಿ, ಕರಿಬೇವು, ಒಗ್ಗರಣೆ ಆಗಿದೆ. ಇವಾಗ ಕಾಯಿ ತುರಿನ ಆ್ಯಡ್ ಮಾಡೋಣ. ನಾನು ಈ ಉತ್ಕಾಗೂ ಕೂಡ ಒಗ್ಗರಣೆ ಹಾಕೋದಿಲ್ಲ. ಇದೇ ಒಗ್ಗರಣೆನ ತೆಗೆದು ಸಾಂಬಾರಿಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಸಾಲ್ಟ್ ಹಾಕೋಣ. ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಇದು ಒಂದು ಸುತ್ತಾದರೆ ಆಯಿತು, ಸಾಕು. ಬ್ಯಾಟ್ರಿ ಸ್ವಲ್ಪ ಡೌನ್ ಆಗಿದೆ, ಹಾಗಾಗಿ ವಿಸಿಬಿಲಿಟಿ ಕಡಿಮೆ ಇದೆ. ಉತ್ಕ ಫುಲ್ ಖಡಕ್ಕಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನೀವೊಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ತಿಳಿಸಿ.